ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ವೀಕ್ ನಾನು ಮಾಡಿದಂತಹ ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು, ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಹೇಗೆಲ್ಲ ಇತ್ತು, ಏನೆಲ್ಲ ಮಾಡಿದೆ, ಏನೆಲ್ಲ ಡಿಫ್ರೆನ್ಸ್ ಆಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಒಂದೇ, ಯಾಕಂದರೆ ನಾನು ಲಾಸ್ಟ್ ವೀಕ್ ಫುಲ್ ನಾನು ಏನೆಲ್ಲ ತಿನ್ನಬೇಕು, ಹೇಗೆಲ್ಲ ಮಾಡಬೇಕು ಅಂತ ಹೇಳ್ಕೊಂಡು ಯೋಚನೆ ಮಾಡಿ ತಿಂದಿದ್ದು. ಆ್ಯಂಡ್ ಐ ಫೀಲ್ ದ ಡಿಫ್ರೆನ್ಸ್ ಆ್ಯಕ್ಚುಲಿ. ಸೊ ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ನನ್ನ ಮೇಲೇ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ಸೊ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಏನು ಅಂತಂದರೆ, ಲೈಕ್ ನಾವು ಖಾಲಿ ಹೊಟ್ಟೆಯಲ್ಲಿ ಇಷ್ಟೊಂದು ಹಾರ್ಸ್ ಇರಬೇಕು. ಲೈಕ್ ಇಟ್ ಡಿಪೆಂಡ್ಸ್ ಆನ್ ಯು. ಲೈಕ್ ನಿಮಗೆ ಎಷ್ಟು ಬೇಕೋ ಅಷ್ಟು ಗಂಟೆಗಳು ಫಾಸ್ಟಿಂಗ್ ಮಾಡಿ ನಿಲ್ಬೋದು. ನಾನು ಮಾಡಿದ್ದೆ 14 ಹಾರ್ಸ್ ಫಾಸ್ಟಿಂಗ್ ಮಾಡಿದ್ದೆ. ಹಾಗೆ ನಾನು ಫಾಲೋ ಮಾಡ್ತಾ ಹೋದೆ. ಆ್ಯಂಡ್ ಆಫ್ಕೋರ್ಸ್ ChatGPTಯನ್ನು ಫಾಲೋ ಮಾಡಿ ನನ್ನ ಅಪ್ಡೇಟ್ಸ್ನೆಲ್ಲ ಅದಕ್ಕೆ ಕೊಡ್ತಾ ಇದ್ದೆ. ಆ್ಯಂಡ್ ಐ ಯೂಸ್ ಟು ಗೆಟ್ ಸೋ ಮಚ್ ಇನ್ಪುಟ್ಸ್. ಓಕೆ, ಲೈಕ್ ನಾನಿದು ರೆಕಮೆಂಡ್ ಅಂತ ಮಾಡೋದಲ್ಲ, ನಾನು ಆ್ಯಕ್ಚುಲಿ ChatGPTಯನ್ನು ಯೂಸ್ ಮಾಡಿ ನನ್ನ ಲೈಕ್ ಡೇ ಟು ಡೇ ಹೇಗಿತ್ತು, ನಾನು ಏನೆಲ್ಲ ತಿಂದೆ ಅಂತ ಹೇಳ್ಕೊಂಡು ಅಪ್ಡೇಟ್ ಮಾಡ್ತಾ ಇದ್ದೆ. ಆ್ಯಂಡ್ ನನಗೆ ಲೈಕ್ ಓಕೆ ಏನು ಬೆಟರ್ ಮಾಡ್ಬೋದು ನೆಕ್ಸ್ಟ್ ಡೇ ಅಂತ ಹೇಳಿಕೊಂಡು ನನಗೆ ಒಂದೊಂದು ತುಂಬ ಲೈಕ್ ಇನ್ಪುಟ್ ಸಿಕ್ಕಿತು. ಆ್ಯಂಡ್ ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಆಲ್ಸೋ, ಐ ಕ್ಯಾನ್ ಸೇ. ಸೊ ನಿಮಗೆ ಕೂಡ ಯಾರಿಗಾರು ಇಂಟ್ರೆಸ್ಟ್ ಇದೆ, ನೀವು ಕೂಡ ಫಾಲೋ ಮಾಡ್ಬೋದು. ಸೊ ದಿಸ್ ಈಸ್ ಜಸ್ಟ್ ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಕೂಡ ಮಾಡಲೇಬೇಕು ಅಂತ ಏನಿಲ್ಲ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಟ್ಸ್ ಉಪ್ಮಾ, ಬೀನ್ಸ್ ಪಲ್ಯ ಆ್ಯಂಡ್ ರಾಗಿ ಚಪಾತಿ ರೊಟ್ಟಿ ಏನೋ ಅಂತಾರೆ. ಆ್ಯಂಡ್ ಈಗಕ್ಕೆ ಕಾಫಿ ಮಾಡ್ತಾ ಇದ್ದಾನೆ. ಹಾಫ್ ಸ್ಪೂನ್ ಆಫ್ ಶುಗರ್ ಹಾಕಿ ಅಷ್ಟೇ. ಫಸ್ಟ್ ಡೇ ಆಫ್ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್. ಇವತ್ತಿಂದ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ. ಈಗ 9 o'clock ಆಗ್ತಾ ಬಂತು. ಸೊ ಫಸ್ಟ್ ನಾನು ಪ್ರೋಟೀನ್ ತಿಂತೇನೆ. ಮೂಗ್ ಮತ್ತು ಕಡಲೆ ಸ್ಪ್ರೌಟ್ಸ್ ಮಾಡಿದ್ದೆ. ಅದಾದ ನಂತರ ಓಟ್ಸ್ ಉಪ್ಮಾ ಪ್ಲಸ್ ಕಾಫಿ ಅಷ್ಟೇ. ಅರ್ಲಿ ಡಿನ್ನರ್. ಇದು ಡೇ 1, ಇದು ವಾಕಿಂಗ್. ಸೊ ನಾನು ಲಾಗೌಟ್ ಮಾಡಿದ ನಂತರ, ಅಂದರೆ ನಂದು ವರ್ಕ್ ಎಲ್ಲ ಆದ ನಂತರ ನಾನು ವಾಕಿಂಗ್ ಮಾಡಿದ್ದೆ. ಬೆಳಿಗ್ಗೆ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿಕೊಂಡು ಫಸ್ಟ್ ಡೇಯಲ್ಲಿ. ಇದು ಸೆಕೆಂಡ್ ಡೇ ಆಗಿತ್ತು. ನಾನು ಬೆಳಿಗ್ಗೆ ವಾಕಿಂಗ್ ಎಲ್ಲ ಹೋಗಿ ಆಮೇಲೆ ಟೆರೆಸಲ್ಲಿ ಸ್ವಲ್ಪ ಎಕ್ಸಸೈಸ್, ಸ್ಕಿಪ್ಪಿಂಗ್ ಎಲ್ಲ ಮಾಡಿ ಆಮೇಲೆ ಮನೆಯಲ್ಲಿ ರೂಮಲ್ಲಿ ಕೂಡ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ದೆ. ಬಟ್ ಅದನ್ನ ವೀಡಿಯೋವನ್ನು ಕ್ಯಾಪ್ಚರ್ ಮಾಡಲಿಲ್ಲ ನಾನು. ಫೈನಲಿ ಬೇಗ ರೆಡಿ ಆಗ್ತಾ ಇದ್ದಾನೆ. ಕ್ಯಾಬ್ ಡ್ರೈವರ್ ವೆಯ್ಟ್ ಮಾಡ್ತಾ ಇದ್ದಾರೆ. ಇವತ್ತಿನ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಏನು ಅಂತ ತರಿಸ್ತೀನಿ. ನೆನ್ನೆಯ ಓಟ್ಸ್ ನಂದು ಆ್ಯಕ್ಚುಲಿ ಹೆವಿ ಆಗಿತ್ತು, ಕಾರ್ಬ್ಸ್ ತುಂಬ ಜಾಸ್ತಿ ಆಗಿತ್ತು ಅಂತ ಹೇಳಿತ್ತು. ಸೊ ಅದಕ್ಕೋಸ್ಕರ ಇವತ್ತಿನ ಬ್ರೇಕ್ಫಾಸ್ಟ್ ತುಂಬ ಪ್ರೋಟೀನ್ ರಿಚ್ ಆಗಿ ಮಾಡ್ತಾಯಿದ್ದೀನಿ. ಸ್ಪ್ರೌಟ್ಸ್ ಮತ್ತು ಗ್ವಾವಾ ಆ್ಯಂಡ್ ನೆಲ್ಲಿಕಾಯಿ ಸ್ವಲ್ಪ ತಿಂತಾ ಇದ್ದೇನೆ. ಆ್ಯಂಡ್ 2 ಎಗ್ ಕೂಡ ತೊಗೊಂಡು ಹೋಗಿದ್ದೆ. ಆಮೇಲೆ ಆಫೀಸಲ್ಲಿ ಗ್ರೀನ್ ಟೀ ಒಂದು ಕುಡ್ದೆ. ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸ್ ಮತ್ತು ಬೀನ್ಸ್ ಪಲ್ಯ, ಅದರೊಟ್ಟಿಗೆ ಸ್ವಲ್ಪ ಸ್ಯಾಲೆಡ್ ಕೂಡ ಉಂಟು. ಈವ್ನಿಂಗಿಗೆ ಸ್ಯಾಲೆಡ್ ಮತ್ತು ಚಪಾತಿ ವಿತ್ ದ್ಯಾಟ್ ಉಪ್ಪಿನಕಾಯಿ. ಇಲ್ಲಿಗೆ ಡೇ 2 ಎಂಡ್ ಆಗ್ತಾ ಉಂಟು. ಸೊ ಇವತ್ತು ಕೂಡ ನಾನು ಸ್ಟೆಪ್ಸ್ 10,000 ಕಂಪ್ಲೀಟ್ ಮಾಡಿದ್ದೀನಿ. ಇದು ಡೇ 3 ವೆನ್ಸ್ಡೇ ಆದ ಕಾರಣ, ಆ್ಯಶ್ ವೆನ್ಸ್ಡೇ. ಸೊ ಚರ್ಚಿಗೆ ಹೋಗ್ತಾ ಇದ್ದೀನಿ. ಚರ್ಚಿಗೆ ಹೋಗಿ ಬಂದ ನಂತರ ರಿಟರ್ನ್ ಆದ ನಂತರ ನಾನು ವಾಕಿಂಗ್ ಎಲ್ಲ ಮಾಡಿದೆ ಆ್ಯಂಡ್ ಈವನ್ ಎಕ್ಸಸೈಸ್ ಕೂಡ ಮಾಡಿದೆ. ಇವತ್ತು ಆ್ಯಶ್ ವೆನ್ಸ್ಡೇ ಆದ ಕಾರಣ ಸ್ವಲ್ಪ ಫಾಸ್ಟಿಂಗ್ ಮಾಡಬೇಕಿತ್ತು. ಅದಕ್ಕೋಸ್ಕರ ನಾನು ಇವತ್ತು ಗಂಜಿ ಊಟ, ಲೈಕ್ ವೈಟ್ ರೈಸಲ್ಲಿ ಗಂಜಿ ಊಟ ಮಾಡ್ತಾರಲ್ವ, ಹಾಗೆ ಜಸ್ಟ್ ರೈಸ್ ಮತ್ತು ಉಪ್ಪಿನಕಾಯಿ ಅಷ್ಟೇ. ಗುಡ್ ಮಾರ್ನಿಂಗ್, ಡೇ 4. ಇವತ್ತು ಥರ್ಸ್ಡೇ. ನಾನು ಇವತ್ತು ಸಿಕ್ ಲೀವ್ ಹಾಕಿದ್ದೇನೆ ಬಿಕಾಸ್ ನನಗೆ ಕೋಲ್ಡಿಂದ ಹೆಡ್ಡೇಕ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಇವತ್ತು ಸ್ಲೋ ಡೌನ್ ಅಂತೆಲ್ಲ ಡಯಟ್ ಫಾಲೋ ಮಾಡ್ತೀನಿ, ವಾಕಿಂಗ್ ಕೂಡ ಫಾಲೋ ಮಾಡ್ತೀನಿ, ಆದರೆ ಸಾಯಂಕಾಲ ಹೋಗ್ತೀನಿ. ಸೊ ಅಷ್ಟೇ, ಇವತ್ತಿನ ಡೇ ಸ್ಟಾರ್ಟ್ ಮಾಡುವ ವಿತ್ ಮೈ ವಾಟರ್. ಇವತ್ತು ಡೇ 4. ಇವತ್ತಿನ ಬ್ರೇಕ್ಫಾಸ್ಟ್ ಪೋಹ ಮತ್ತು 2 ಎಗ್, 1 ಆಲ್ಮಂಡ್ಸ್, 4 ಆಲ್ಮಂಡ್ಸ್ ಓವರ್ನೈಟ್ ಸೋಕ್ ಮಾಡಿದ್ದು, ನೆಲ್ಲಿಕಾಯಿ. ಸೊ ನೆಲ್ಲಿಕಾಯಿ ಈಗ ನಾನು ಯೂಶ್ವಲಿ ಸ್ಟಾರ್ಟ್ ಮಾಡಿದ್ದೇನೆ ಬಿಕಾಸ್ ನನಗೆ ವಿಟಮಿನ್ ಸಿ ಸ್ವಲ್ಪ ಕಮ್ಮಿ ಉಂಟು ಅಂತ ನನಗೆ ಡಾಕ್ಟರ್ ಲಾಸ್ಟ್ ಟೈಮ್ ಹೇಳಿದರು. ಸೊ ಅದನ್ನು ಡೈಲಿ ಹಾಫ್ ಆದರೂ ತಿಂತೀನಿ. ಮಧ್ಯಾಹ್ನಕ್ಕೆ 2 ಚಪಾತಿ, ಸ್ಯಾಲೆಡ್ ಮತ್ತು ಪೊಟ್ಯಾಟೊ ಕರಿ ಮಾಡಿದರು ಅದು. ಆಮೇಲೆ ಸಾಯಂಕಾಲ ನಾನು ವಾಕಿಂಗಿಗೆ ಹೋದೆ. ಫೋರ್ಸ್ಫುಲಿ ಅಟ್ಲೀಸ್ಟ್ 10-20 ಮಿನಿಟ್ಸ್ ಹೋಗಬೇಕು ಅಂತ ಹೋಗಿದ್ದು, ಬಟ್ ಆಲ್ಮೋಸ್ಟ್ 1 hour ಆಗುತ್ತೆ. ಅದಾದ ನಂತರ ಸ್ಕಿಪ್ಪಿಂಗ್ ಆ್ಯಸ್ ಯೂಶ್ವಲ್, ಟೆರೆಸಲ್ಲಿ ಸ್ವಲ್ಪ ಎಕ್ಸಸೈಸ್ ಮತ್ತು ರೂಮಲ್ಲಿ ಸ್ವಲ್ಪ ಎಕ್ಸಸೈಸ್ ಮಾಡಿ. ನೈಟಿಗೆ ಇವತ್ತು ಬೇಲ್ಪುರಿ ತಿಂತಾ ಇದ್ದೀನಿ. ಲೆಸಿನ್ ಕಾರ್ಬ್ ಬಟ್ ಫೈನ್. ಸ್ವಲ್ಪ ಕ್ರೇವಿಂಗ್ಸ್ ಆಯಿತು ಅಂತ ತಿಂತಾ ಇದ್ದೀನಿ. ಈವನ್ ಮುಜಿನ ಕೂಡ ಇವತ್ತು ಇಫ್ತಾರ್ ಉಂಟಲ್ವ, ಹಾಗೆ ಅಂತ ಹೇಳಿಕೊಂಡು.
ಆ್ಯಂಡ್ ದಿಸ್ ಈಸ್ ನೆಕ್ಸ್ಟ್ ಡೇ ಫ್ರೈಡೇ. ಸೊ ವಾಕಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ಆಫೀಸಿಗೆ ಹೊರಟಿದ್ದೀನಿ ನೋಡಿ. ಎಕ್ಸಸೈಸ್ ಎಲ್ಲ ಆಯಿತು ಮಾರ್ನಿಂಗಿದು. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಏನಂತಂದರೆ ಆಲ್ಮಂಡ್ಸ್ ತೊಗೊಳ್ತಾ ಇದ್ದೀನಿ, ಮತ್ತು ಹಾಫ್ ನೆಲ್ಲಿಕಾಯಿ, ಮತ್ತು ಸ್ಯಾಲೆಡ್, ಚಪಾತಿ, ಚಿಕನ್ ಕೀಮಾ ಮಾಡಿದ್ಲು ನನ್ನ ರೂಮ್ಮೇಟ್. ಅವ್ರಿಗೆ ಇವತ್ತು ಪಾಟ್ಲಕ್ ಆಗಿತ್ತು, ಸೊ ಸಮೋಸ ಕೂಡ ಒಂದು ಎಕ್ಸ್ಟ್ರಾ ಇತ್ತು. ಇವತ್ತು ತಿನ್ನಬಾರ್ದು ಅಂತ ಹೇಳ್ಕೊಂಡು ತಿಂತಾ ಇದ್ದೀನಿ. ಬೇಡ ಅಂತ ಅವಾಯ್ಡ್ ಮಾಡ್ತಾಯಿದ್ದೆ, ಬಟ್ ಐ ಕುಡ್ ನಾಟ್ ಕಂಟ್ರೋಲ್. ಸೊ ಒಂದೇ ಸಮೋಸ ಇಲ್ಲಿ ತಿಂದೆ. ಆಮೇಲೆ ನೈಟಿಗೆ ಸ್ಪ್ರೌಟ್ಸ್ ಮತ್ತು ಸ್ಯಾಲೆಡ್ ಅಷ್ಟೇ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಸ್ಯಾಟರ್ಡೇ ಮಾರ್ನಿಂಗಿಗೆ 2 ಎಗ್ಸ್ ಮತ್ತು ಡೇಟ್ಸ್ ಮತ್ತು ಉಪ್ಮಾ ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್. ಲಂಚಿಗೆ ಲಾಕಿ ಮತ್ತು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡಿ ಒಂದು ರೈಸ್, ಅದರೊಟ್ಟಿಗೆ 2 ಎಗ್ಸ್ ಮತ್ತು ಕ್ಯಾರೆಟ್ ಮತ್ತು ಇವನ್ ಪಾಪಡ್ ಸ್ವಲ್ಪ ಫ್ರೈ ಮಾಡಿದ್ದೆ. ಅದು ಜಾಸ್ತಿ ಆಯಿಲ್ ಡೀಪ್ ಫ್ರೈ ಎಲ್ಲ ಮಾಡಿದ್ದು, ಪ್ಯಾನ್ ಫ್ರೈ ಥರ ಮಾಡಿದ್ದೆ. ಆಮೇಲೆ ಸಾಯಂಕಾಲ ನಾವು ಇವತ್ತು ಸ್ವಲ್ಪ ಶಾಪಿಂಗಿಗೆ ಹೋಗಿದ್ವಿ, ಸ್ವಲ್ಪ ಗ್ರೋಸರಿ ಐಟಮ್ ಬೇಕಿತ್ತು ಅಂತ ಹೇಳಿಕೊಂಡು. ಅದಾದ ನಂತರ ನಂದು ವಾಕಿಂಗ್ ಆಯಿತು, ಎಕ್ಸಸೈಸ್ ಆಯಿತು. ಡಿನ್ನರಿಗೆ ಎಗೈನ್ ಸ್ಪ್ರೌಟ್ಸ್ ಮತ್ತು ಸ್ವಲ್ಪ ವಾಟರ್ಮೆಲನ್ ತಂದಿದ್ವಿ, ಸೊ ಅದನ್ನು ತಿಂದ್ವಿ. ಅದಾದ ನಂತರ ಇದು ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ ನಾನು ಚರ್ಚಿಗೆ ಹೋಗಿದ್ದೆ. ಇವತ್ತು ಆ್ಯಕ್ಚುಲಿ ನನಗೆ ತುಂಬ ಅಂದರೆ ದಿನದಿಂದ ಟೀ ಕುಡಿಲಿಲ್ಲ ಇತ್ತು, ಹೊರಗಡೆ ಏನೂ ತಿಂದಿರಲಿಲ್ಲ ಇತ್ತು. ಸೊ ಮಸಾಲೆ ದೋಸೆ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿತ್ತು, ಬಟ್ ನನಗೆ ಆಯಿಲ್ ಬೇಡ ಇತ್ತು. ಸೊ ನಾನು ಘೀ ದೋಸೆ ತಿಂದೆ, ಘೀ ಮಸಾಲೆ ದೋಸೆ. ಸೊ ಚರ್ಚಿಗೆಲ್ಲ ಹೋಗಿ ಆದ ನಂತರ ನನ್ನ ಫ್ರೆಂಡ್ ಒಟ್ಟಿಗೆ ಹೋಗಿ ಘೀ ಮಸಾಲೆ ದೋಸೆ ತಿಂದು ಟೀ ಕೂಡ ಕುಡಿದೆ. ನನಗಂತೂ ತುಂಬ ರಿಲೀಫ್ ಅಂತ ಅನಿಸ್ತು. ಪರವಾಗಿಲ್ಲ, ಒಂದು ದಿನ ಅಲ್ವಾ ಅಂತ ಹೇಳಿಕೊಂಡು. ಆ್ಯಂಡ್ ಲಂಚಿಗೆ ಇವತ್ತು ಮೀನು, ಅದೇ ಬಂಗಡೆ ತಂದಿದ್ರಲ್ಲ ಅದರದ್ದು ಮಸಾಲ ಮಾಡಿದ್ರು ನನ್ನ ರೂಮ್ಮೇಟ್, ಆ್ಯಂಡ್ ಸ್ವಲ್ಪ ರೈಸ್ ಮತ್ತು ಸ್ಯಾಲೆಡ್ಸ್. ಅದಾದ ನಂತರ ಬ್ಲ್ಯಾಕ್ ಕಾಫಿ ಕುಡಿದು ನಾನು ಸಾಯಂಕಾಲ ವಾಕಿಂಗಿಗೆ ಹೋಗಿ ಆಮೇಲೆ ಎಕ್ಸಸೈಸ್ ಎಲ್ಲ ಮಾಡಿ ಆದ ನಂತರ ನೈಟ್ ಡಿನ್ನರಿಗೆ ಇವತ್ತು ಒಂದು ಎಗ್ ರೋಲ್ ಥರ ಮಾಡಿದ್ದೆ, ಪ್ಲಸ್ ಮೀನು ಇತ್ತು. ಸೊ ಚಪಾತಿ ಎಲ್ಲ ತಿಂದು ಇವತ್ತಿನ ಡೈಲಿ ಎಂಡ್ ಮಾಡಿದೆ. ಸೊ ನೋಡಿದ್ರಲ್ಲ ನನ್ನ ವಿಡಿಯೋ, ಹೇಗೆಲ್ಲ ನಾನು ಡಯಟ್ ಮಾಡಿದೆ, ಎಷ್ಟು ವಾಕಿಂಗ್ ಮಾಡಿದೆ ಅಂತೆಲ್ಲ ಡೈಲಿ ರೂಟೀನ್ ತೋರಿಸಿದ್ದೀನಿ. ಸೊ ನೀವು ಕೂಡ ಮಾಡ್ಬೋದು ವಿತ್ ದ ಪ್ರಿಸ್ಕ್ರಿಪ್ಷನ್, ಆರ್ ಇಫ್ ಯು ವಾಂಟ್ ಟು ಕನ್ಸಲ್ಟ್ ಅ ಡಾಕ್ಟರ್ ನಿಮಗೆ ಮಾಡ್ಬೋದು. ಸೊ ನಾನು ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಅಂತಂದರೆ, ನನಗೆ ಈ ವಿಡಿಯೋಗಳೇ ನನಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು, ಲೈಕ್ ಇಲ್ಲ ಮೋಟಿವೇಶನ್ ಅಂತ ಹೇಳ್ಬೋದು. ಇನ್ನು ಕೆಲವ್ರದ್ದು ಕ್ವಶನ್ಸ್ ಇರ್ಬೋದು, ಲೈಕ್ ಇದನ್ನು ಫಾಲೋ ಮಾಡ್ತೀರಾ, ಇನ್ನು ಮುಂದೆ ಕೂಡ ಎಷ್ಟು ದಿನ ತನಕ ನೀವು ಫಾಲೋ ಮಾಡ್ತೀರಿ ಅಂತ. ಸೊ ದಿನ ಹಾಗೆ ಹೀಗೆ ಅಂತ ಏನು ನಾನು ಪ್ಲ್ಯಾನ್ ಮಾಡಲಿಲ್ಲ. ನಾನು ಆಲ್ಮೋಸ್ಟ್ ಇನ್ನೂ ಯಾವತ್ತೂ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಹೀಗೇನೆ ಅಂತ ಇಲ್ಲ. ಬಿಕಾಸ್ ಆಬ್ವಿಯಸ್ಲಿ ನಮ್ಮದು ಡೇ ಟು ಡೇ ಲೈಫ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾನು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಲೈಫ್ ಟೈಮ್ ಚೇಂಜಸ್ ಆಗುತ್ತೆ. ಸೊ ನಂದು ಊಟದ ಟೈಮಿಂಗ್ಸ್ ಅದೆಲ್ಲ ಚೇಂಜ್ ಆಗೇ ಆಗ್ತದೆ. ಬಟ್ ಐ ವಿಲ್ ಟ್ರೈ ಟು ಮೇಂಟೈನ್, ನಂದು ವಾಕಿಂಗ್ ಅಂತೂ ಮೇಂಟೈನ್ ಮಾಡಲಿಕ್ಕೆ ಇರ್ತೇನೆ. ಆ್ಯಂಡ್ ಇನ್ನು ಮುಂದೆ ಕೂಡ ನಾನು ಇದನ್ನು ವಿಡಿಯೋ ಮಾಡಬೇಕಾದ್ರೆ ಕಮೆಂಟ್ ಹಾಕಿ. ಸೊ ಅಷ್ಟೇ, ಇವತ್ತಿನ ವಿಡಿಯೋ ಇಲ್ಲಿ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಬಾಯ್.